Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ನಿನ್ನೆ ಕೋರ್ಟ್ನಲ್ಲಿ ವಾದ ವಿವಾದ ಯಾವ ರೀತಿ ಇತ್ತು? ಯಾಕಂದರೆ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಹಲವಾರು ಸಂಗತಿಗಳನ್ನು ಮಂಡಿಸಿದರು. ಒಂದೇ ವಾದ ಇತ್ತು ಅವ್ರದ್ದು, ಯಾವುದೇ ಕಾರಣಕ್ಕೂ ಇಂಥವರಿಗೆ ನೀವು ಜಾಮೀನು ಕೊಡಬಾರ್ದು ಅನ್ನುವಂಥದ್ದು. ಆದರೆ ನಾನು ಹೇಳ್ತಾ ಇದ್ದೆ, ನಾಗೇಶ್ ಅವರು ಉಲ್ಲೇಖಿಸಿದಂಥ ಕೆಲವೊಂದು ಅಂಶಗಳಿದಾವಲ್ಲ ಅದು. ಅಂದರೆ ನಿನ್ನೆ ಕೋರ್ಟಲ್ಲಿ ಯಾವ್ಯಾವ ರೀತಿ ವಾದ ಮಂಡನೆ ಆಯಿತು ಬನ್ನಿ ನೋಡೋಣ. ಎಸ್ಪಿಪಿ ಉಲ್ಲೇಖಿಸಿದ ಪ್ರಕರಣ ಈ ಕೇಸ್ಗೆ ಅನ್ವಯವಲ್ಲ. ಹಣಕ್ಕೆ ಬೇಡಿಕೆ ಇಟ್ಟು 14 ವರ್ಷದ ಬಾಲಕನನ್ನ ಅಪಹರಣ ಮಾಡಲಾಗಿತ್ತು. ಅಪಹರಿಸಿದ ನಂತರ ಪೊಲೀಸರಿಗೆ ತಿಳಿಸಿದರೆ ಕೊಲ್ಲುವುದಾಗಿ ಬೆದರಿಕೆ ಹಾಕಲಾಗಿತ್ತು. ಆದರೆ ಈ ಕೇಸ್ನಲ್ಲಿ ಅಂತಹ ಸಂಗತಿ ನಡೆದಿಲ್ಲ. ಎಸ್ಐಟಿ ಹಾಜರುಪಡಿಸಿದ ಮತ್ತೊಂದು ತೀರ್ಪು ಎನ್ಡಿಪಿಎಸ್ ಕಾಯ್ದೆಯದ್ದು. ಸಿಆರ್ಪಿಸಿ ಸೆಕ್ಷನ್ 161 ಅಡಿ ಸಾಕ್ಷಿಯ ಹೇಳಿಕೆ ದಾಖಲಿಸಬಹುದು. 161 ಅಡಿ ಆರೋಪಿಯ ಹೇಳಿಕೆ ದಾಖಲಿಸಲು ಅವಕಾಶವಿಲ್ಲ. ಹೀಗಾಗಿ ಈ ಕೇಸ್ಗೆ ಅದನ್ನ ಅನ್ವಯಿಸಲಾಗಲ್ಲ. ರೇವಣ್ಣ ಪುತ್ರ ಪ್ರಜ್ವಲ್ ತಲೆಮರೆಸಿಕೊಂಡಿದ್ದಾನೆ. ರೇವಣ್ಣಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯಾಧಾರ ನಾಶಪಡಿಸಬಹುದು. ಆರೋಪಿ ಪ್ರಭಾವಿ ಎಂಬ ಅಂಶವನ್ನು ಪರಿಗಣಿಸಬೇಕು. ಇದು ಕೇವಲ ಅಪಹರಿಸಿ ಆಕೆಗೆ ಬೆದರಿಕೆ ಹಾಕಿದ ಕೇಸಲ್ಲ. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅಪಹರಣವಾದ ಮಹಿಳೆ ಅತ್ಯಾಚಾರದ ಸಂತ್ರಸ್ತೆಯಾಗಿದ್ದಾರೆ. ಮಹಿಳೆಯ ದೂರು ದಾಖಲಾಗಬಾರದೆಂದು ಅಪಹರಿಸಲಾಗಿತ್ತು. ಇತರೆ ಮಹಿಳೆಯರು ದೂರು ನೀಡದಂತೆ ತಡೆಯುವ ಯತ್ನವಿದು. ಜಾಮೀನು ನೀಡಿದ್ರೆ ನ್ಯಾಯದಾನದ ಹಾದಿಗೆ ತೊಡಕಾಗಬಹುದು. ದೂರುದಾರನಿಗೆ ಎಲ್ಲ ತಿಳಿದಿರಲ್ಲ, ಗೊತ್ತಿರುವಷ್ಟು ಹೇಳಿದ್ದಾನೆ. ಮಹಿಳೆ ಅಜ್ಜಿಯಾಗಿದ್ದಾರೆ. ಬಲವಂತವಾಗಿ ಕರೆದೊಯ್ದಿದ್ದಾರೆ. ಅಪಹರಣ ಮಾಡಿ ತೋಟದ ಮನೆಯಲ್ಲಿ ಇಟ್ಟಿದ್ದಾರೆ. ರೇವಣ್ಣರ ಮಾಜಿ ಆಪ್ತ ಕಾರ್ಯದರ್ಶಿ ತೋಟದ ಮನೆಯಲ್ಲಿರಿಸಿದ್ದಾರೆ. 4-5 ದಿನ ಕರೆದೊಯ್ದು ಬಿಡದೆ ಸತಾಯಿಸಿರುತ್ತಾರೆ. ಚುನಾವಣೆಗೆ 4-5 ದಿನ ಮೊದಲೇ ಕರೆದೊಯ್ದಿರುತ್ತಾರೆ. ಒಳಸಂಚು ಆರೋಪ ಸೇರಿಸಲು ತನಿಖಾಧಿಕಾರಿ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ದೇಶ ತೊರೆದಿದ್ದಾನೆ. ಚುನಾವಣೆಗೆ ಮುನ್ನ ರೇವಣ್ಣ ಪತ್ನಿ ಸಂತ್ರಸ್ತೆಯನ್ನ ಕರೆಸಿಕೊಂಡಿದ್ದಾರೆ. ತಾಯಿಯ ಅತ್ಯಾಚಾರದ ವಿಡಿಯೋ ನೋಡಿ ಪುತ್ರ ದೂರು ನೀಡಿದ್ದಾರೆ. ತನಿಖೆಯ ದಿಕ್ಕು ತಪ್ಪಿಸಲು ನಿನ್ನೆ ಮಹಿಳೆಯ ಹೇಳಿಕೆ ವೈರಲ್ ಮಾಡಲಾಗಿದೆ. ದೂರುದಾರನಿಗೆ ಎಲ್ಲ ತಿಳಿದಿರಲ್ಲ. ಇನ್ನು ದೇವರಾಜೇಗೌಡ ಬಂಧನದಲ್ಲಿದ್ದಾರೆ. ಅವರಿಂದ ಹಲವಾರು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಶ್ರಮ ಹಾಕ್ತಾ ಇದ್ದಾರೆ. ದೇವರಾಜೇಗೌಡನ ಇವತ್ತು ಪೊಲೀಸರು ಕಸ್ಟಡಿಗೆ ಪಡಿತಾರೆ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ವಿಚಾರಣೆ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡಿತಾರೆ. ಅವರಿಂದ ಒಂದಷ್ಟು ಸಂಗತಿಗಳನ್ನು ಬಾಯ್ಬಿಡಿಸಬೇಕು. 3 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ ಕೋರ್ಟ್. ಹಾಸನ ಜಿಲ್ಲೆಯ ಹೊಳೆನರಸೀಪುರ JMFC ಕೋರ್ಟ್ 3 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ. ಜಿಲ್ಲಾ ಕಾರಾಗೃಹದಿಂದ ಪೊಲೀಸರು ಕರೆದೊಯ್ತಾರೆ. ಯಾವ್ಯಾವ ಸಂಗತಿಗಳನ್ನು ಬಾಯಿ ಬಿಡಿಸ್ತಾರೆ ನೋಡಬೇಕು. ಯಾಕಂದರೆ ನೋಡಿ, ಈಗ ಈ ಕಡೆಗೆ ದೇವೇಗೌಡರ ಕುಟುಂಬವನ್ನು ಮೈಮೇಲೆ ಎಳ್ಕೊಂಡಿದ್ದು, ಈ ಕಡೆಗೆ ಒಂದು ವ್ಯವಸ್ಥೆಯನ್ನು ಮೈಮೇಲೆ ಎಳ್ಕೊಂಡಿದ್ದು. ಇದು ಸಂಗತಿ. ದೇವರಾಜೇಗೌಡ ಯಾವ್ಯಾವ ಸಂಗತಿಗಳನ್ನು ಹೇಳಿದರು, ಏನು ಎತ್ತ, ಯಾವ್ಯಾವ ಆಡಿಯೋ ಬಿಟ್ಟರು ಎಲ್ಲವನ್ನೂ ಕೂಡ ನಾವು ನೋಡಿದ್ದೀವಿ. ಜೊತೆಗೆ ಈ ದೇವರಾಜೇಗೌಡರ ಮೇಲೇ ಒಂದು ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ವಿವರಗಳಿದೆ, ವಿಡಿಯೋಗಳಿದೆ ಅನ್ನುವಂಥದ್ದು. ವಿಡಿಯೋ ಪ್ರಪಂಚ ಆಗೋಗ್ಬಿಟ್ಟಿದೆ ನೋಡಿ. ಇವಾಗ ಕರ್ನಾಟಕ ಅನ್ನೋದು ಈ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಫೇಮಸ್ಸು. ಭಾಳಷ್ಟು ಸಂಗತಿಗಳಿವೆ ಕರ್ನಾಟಕ ಫೇಮಸ್ ಆಗೋಕ್ಕೆ. ಆದರೆ ಎಲ್ಲಿ ನೋಡೋದ್ರಲ್ಲಿ ವಿಡಿಯೋಗಳು, ಯಾರ್ದನ್ನು ವಿಡಿಯೋ ಮಾಡ್ಕೊಂಡಿರ್ತಾರೋ ಏನೋ ದೇವರಿಗೇ ಗೊತ್ತು. ವಿಡಿಯೋ ಆರ್ಭಟ ಎಲ್ಲ ಕಡೆಗೆ. 3 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ ನಿನ್ನೆ JMFC ಕೋರ್ಟ್. ಹೀಗಾಗಿ ಪೊಲೀಸರು ಇವತ್ತು ಅವರ ವಿಚಾರಣೆಯನ್ನು ಮಾಡ್ತಾರೆ. ಜಿಲ್ಲಾ ಕಾರಾಗೃಹದಿಂದ ಪೊಲೀಸರು ಕರೆದೊಯ್ತಾರೆ. ಯಾವ್ಯಾವ ಸಂಗತಿಗಳನ್ನು ಬಾಯಿ ಬಿಡಿಸ್ತಾರೆ ಏನು ನೋಡಬೇಕು. ಯಾಕಂದರೆ ಬರೀ ಬಾಯಿ ಬಿಡಿಸುವಂಥದ್ದು ಮಾತ್ರ ಅಲ್ಲ, ಕೆಲವೊಂದು ಕಡೆಗೆ ಹೋಗಿ ಸ್ಥಳ ಮಹಾಜರನ್ನು ಕೂಡ ಮಾಡ್ತಾರೆ. ಕರ್ಕೊಂಡು ಹೋಗ್ತಾರೆ ಖುದ್ದಾಗಿ. ಹಾಸನಕ್ಕೆ ಕರ್ಕೊಂಡು ಹೋಗ್ಬೋದು, ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋಗ್ಬೋದು. ಎಲ್ಲ ವಿವರಗಳನ್ನು ಕಲೆ ಹಾಕ್ತಾರೆ ಪೊಲೀಸರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.